ಉದ್ದಿನಬೇಳೆ ಇಲ್ಲದೇನೆ ಇವತ್ತು ಆರೋಗ್ಯಕರವಾದ ಒಂದು ರಾಗಿಯ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ಥಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ರಾಗಿಯಿಂದ ಆರೋಗ್ಯಕರವಾದ ಒಂದು ಇಡ್ಲಿಯನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಈಗ ಇದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಮಾಡಲಿಕ್ಕೆ ಕೂಡ ತುಂಬ ಕಷ್ಟ ಇಲ್ಲ, ಇದು ತುಂಬ ಸುಲಭವಾಗಿ ಯಾರು ಬೇಕಾದರೂ ಕೂಡ ಮಾಡಿಕೊಳ್ಬೋದು. ಇದನ್ನು ಮಕ್ಕಳಿಗೆ, ಬ್ಯಾಚುಲರ್ಗಳಿಗೆ ಅಥವಾ ಕೆಲಸಕ್ಕೆ ಹೋಗುವವರಿಗೆ ಎಲ್ಲ ಕೂಡ ಸುಲಭವಾಗಿ ಮಾಡುವಂತಹ ಒಂದು ರೆಸಿಪಿ ಇದು. ಮೊದಲಿಗೆ ನಾವಿಲ್ಲಿ 1 ಕಪ್ಪಷ್ಟು ಮೊಳಕೆ ಬರಿಸಿದ ಹಸರ ಕಾಳನ್ನು ತಗೊಂಡಿದ್ದೇವೆ. ಹಸರ ಬೇಳೆ ಅಲ್ಲ, ಹಸರ ಕಾಳನ್ನು ತಗೊಂಡಿದ್ದೇವೆ. 1 ಕಪ್ಪಷ್ಟು ಅಕ್ಕಿ ರವೆ. ಇದರ ಬದಲು ನೀವು ಇನ್ಸ್ಟಂಟಾಗಿ ಮಾಡೋದು ಸಜ್ಜಿಗೆ ಕೂಡ ಹಾಕಿಕೊಳ್ಬೋದು. ನಾನು ಅಕ್ಕಿ ರವೆ ತಗೊಂಡಿದ್ದೇನೆ. ಹಾಗೆಯೇ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೂ ರಾಗಿ ಹುಡಿ ತಗೊಂಡಿದ್ದೇನೆ. ಮೊದಲಿಗೆ ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ಹಸರ ಕಾಳನ್ನು ಹಾಕ್ಕೊಂಡು ರುಬ್ಬಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿಕೊಳ್ಳುವ. ಇದನ್ನು ನಾವು ಉದ್ದಿನಬೇಳೆ ಹೇಗೆ ಕಡಿತೇವೆ ಹಾಗೆಯೇ ಅದನ್ನು ರುಬ್ಬಿಕೊಳ್ಬೇಕು. ರುಚಿಗೆ ಬೇಕಾದ ಉಪ್ಪನ್ನು ಕೂಡ ನಾನು ಈಗಲೇ ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಜಾಸ್ತಿ ಆಯಿತು ಅಂತ ತಲೆ ಬಿಸಿ ಮಾಡೋದೇನಿಲ್ಲ. ಅದನ್ನು ರುಬ್ಬಲಿಕ್ಕೆ ಅದಕ್ಕೆ ನಾವು ಅಕ್ಕಿ ತರಿ ಹಾಕುವಾಗ ಅದು ಹೀರಿಕೊಳ್ತದೆ. ಈಗ ಇದಕ್ಕೆ 1 ಕಪ್ಪಷ್ಟು ಅಕ್ಕಿ ತರಿ ಹಾಗೂ 1 ಕಪ್ಪಷ್ಟು ರವೆ, ಅಂದರೆ 1 ಕಪ್ ಹೆಸರ ಕಾಳಿಗೆ 1 ಕಪ್ ಅಕ್ಕಿ ತರಿ. ನೀವು ಯಾವ ಕಪ್ಪಲ್ಲಿ ತಗೊಂಡಿದ್ದೀರಿ ಎಲ್ಲವನ್ನು ಕೂಡ ಅದೇ ಕಪ್ಪಲ್ಲಿ ಅಳತೆಗೆ ತಗೊಳ್ಳಿ, ಇಲ್ಲದಿದ್ದರೆ ಸರಿಯಾಗಿ ಬರಲಿಕ್ಕಿಲ್ಲ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೆನೆಯಲಿಕ್ಕೆ ಹಾಕಲಿಕ್ಕೆಲ್ಲ ಏನಿಲ್ಲ, ಇದರಲ್ಲಿ ಡೈರೆಕ್ಟಾಗಿ ಆವಾಗ ಹಾಕಿಕೊಳ್ಳೋದು. ಹೆಸರ ಕಾಳನ್ನು ನೀವು ನೆನೆಸಿ ಇಟ್ಕೊಂಡಿದ್ರೆ ಫ್ರಿಜ್ಜಲ್ಲಿ ನಾನು ಯಾವಾಗಲೂ ಇಟ್ಕೊಂಡಿರ್ತೇನೆ ಅದನ್ನು. ಹಾಗೆ ನಾವು ಯಾವಾಗಲೂ ಕಾಳುಗಳನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕು ಆವಾಗ ಉಪಯೋಗಿಸ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಸ್ವಲ್ಪ ಹೆಸರ ಕಾಳು, ಚನ, ಕಡಲೆ, ಕಪ್ಪು ಕಡಲೆ, ಅಲಸಂಡೆ ಬೀಜ ಹೀಗೆ ಎಲ್ಲವನ್ನು ಕೂಡ ಒಂದು ಸ್ವಲ್ಪ ನೆನೆಸಿ ಇಟ್ಕೊಂಡ್ರೆ ಸಾಂಬಾರು ಮಾಡಲಿಕ್ಕೆ, ಗಸಿ ಮಾಡಲಿಕ್ಕೆ, ಈ ಥರ ದೋಸೆ ಮಾಡಲಿಕ್ಕೆಲ್ಲ ಸುಲಭ ಆಗ್ತದೆ. ನೋಡಿ, ಇದರ ಅಳತೆಯನ್ನು ನೋಡಿ, ಮಾಮೂಲು ಇಡ್ಲಿ ಹಿಟ್ಟಿನ ಅಳತೆಯಲ್ಲೇ ಇರಬೇಕದು. ಕಪ್ಪನ್ನು ನೋಡಿ, ನೀವು ಯಾವ ಕಪ್ಪನ್ನು ನೀವು ಹೆಸರ ಕಾಳು ಹಾಕಲಿಕ್ಕೆ ಉಪಯೋಗಿಸ್ಕೊಂಡಿದ್ದೀರಿ ಅದೇ ಕಪ್ಪಲ್ಲಿ ಅಕ್ಕಿ ಹಾಗೂ ರಾಗಿ ಹಾಕಿಕೊಳ್ಬೇಕು. ಇದನ್ನು ಈಗ ಮುಚ್ಚಿ ಒಂದು 8 ಗಂಟೆಯವರೆಗೆ ಅದನ್ನು ಹುಳಿ ಬರಲಿಕ್ಕೆ ಬಿಡುವ. ಏನೋ ಆಗಲಿ, ಅಡಿಗೆ ಸೋಡಾ ಆಗಲಿ ಏನು ಹಾಕುವ ಅವಶ್ಯಕತೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಇದು ಅಂತ ಹೇಳ್ಕೊಂಡು. ನೋಡಿ, ಕರೆಕ್ಟಾಗಿ ಹುಳಿ ಬಂದಿದೆ. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಯಾಕೆಂದರೆ ಅಡಿಯಲ್ಲಿ ನೀರು ಬಿಟ್ಟಿರ್ತದೆ, ಇದು ಮೇಲ್ಗಡೆ ಹಿಟ್ಟು ನಿಂತಿರ್ತದೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಹಿಟ್ಟು ರೆಡಿ ಆಯಿತು. ನೋಡಿ, ಈ ಹಂತಕ್ಕೆ ಇರಬೇಕು. ಇಡ್ಲಿ ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಹಚ್ಚಿಕೊಳ್ಳಿ ಎಲ್ಲದಕ್ಕೆ ಕೂಡ. ನೋಡಿ, ಈ ಥರ ಒಂದೆರಡು ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಂಡು ಸರಿಯಾಗಿ ಅದನ್ನು ಇಡ್ಲಿ ತಟ್ಟೆಗೆ ಹಾಕ್ಕೊಂಡು ನಂತರ ಇದಕ್ಕೆ ಮಕ್ಕಳಿಗೆ ಏನೆಲ್ಲ ನಿಮಗೆ ತರಕಾರಿ ತಿನ್ನಿಸಬೇಕು ಅಂತ ಇರ್ತದೆ ಆ ತರಕಾರಿಗಳನ್ನೆಲ್ಲ ಇದಕ್ಕೆ ಹಾಕಿಕೊಳ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಸ್ವಲ್ಪ ಕ್ಯಾರೆಟನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಇದಕ್ಕೆ ಒಗ್ಗರಣೆ ಬೇಕು ಅಂತಂದರೆ ಒಗ್ಗರಣೆ ಕೂಡ ಹಾಕಿಕೊಳ್ಬೋದು. ಇದನ್ನು ಈಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಒಂದು ಸ್ವಲ್ಪ ತುರಿದ ಶುಂಠಿ, 1 ಸ್ಪೂನಷ್ಟು ತುರಿದ ಶುಂಠಿ ಹಾಕ್ಕೊಂಡಿದ್ದೇನೆ. ಹಾಗೆಯೇ 1/4 ಟೀ ಸ್ಪೂನಷ್ಟು ಇಂಗನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡೆ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸ್ ಮಾಡಿಕೊಂಡು ನಂತರ ಇಷ್ಟೊತ್ತಿಗೆ ಇಡ್ಲಿ ಪಾತ್ರೆ ನೀವು ಬಿಸಿ ಆಗಲಿಕ್ಕೆ ಇಟ್ಟಿರಿ, ಇಲ್ಲದಿದ್ದರೆ ಇಡ್ಲಿ ಸರಿಯಾಗಿ ಬೇಯುವುದಿಲ್ಲ, ಅದು ಬಿಳಿ ಬಿಳಿ ಕಲರ್ ಬರ್ತದೆ ಮೇಲಿಂದ. ಎಣ್ಣೆ ಹಾಕಿದ ತಟ್ಟೆಗೆ 1 ಸೌಟಿನಷ್ಟು ಹಿಟ್ಟನ್ನು ಹಾಕ್ಕೊಂಡು ತಟ್ಟೆ ಇಡುವಂತಹ ಸ್ಟ್ಯಾಂಡಿನಲ್ಲಿ ಎಲ್ಲವನ್ನು ಕೂಡ ಫಸ್ಟಿಗೆ ಸೆಟ್ ಮಾಡಿಕೊಳ್ಳುವ. ನೀರು ಸರಿಯಾಗಿ ಕುದಿದಿರಲಿ ಪಾತ್ರೆಯಲ್ಲಿ. ನೋಡಿ, ಈ ಥರ ಎಲ್ಲವನ್ನು ಕೂಡ ಸೆಟ್ ಮಾಡಿಕೊಂಡು ಮೇಲಿಂದ ಪುನಃ ಬೇಕು ಅಂತಾದರೆ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಬೋದು. ಈ ಥರ ಎಲ್ಲವನ್ನು ಕೂಡ ಸೆಟ್ ಮಾಡಿ ಕುದಿಯುತ್ತಿರುವ ಪಾತ್ರೆಯಲ್ಲಿ ಈ ಥರ ಇಟ್ಟು ಒಂದು 10ರಿಂದ 15 ನಿಮಿಷ, ಮ್ಯಾಕ್ಸಿಮಮ್ ಅಂದರೆ 15 ನಿಮಿಷ ಬೇಯಿಸಿದರೆ ಅದು ಕೂಡ ನೀರು ಕುದೀತಾ ಉಂಟು. ಹಾಗಾಗಿ ನಾವು ಸಣ್ಣ ಉರಿಯಲ್ಲಿ ಅದನ್ನು ಬೇಯಿಸಿಕೊಳ್ಬೇಕು. ಅದು ಬೇಯುವಷ್ಟು ಹೊತ್ತಿಗೆ ನಾವಿಲ್ಲಿ ಅದಕ್ಕೆ ಬೇಕಾದ ಚಟ್ನಿಯನ್ನು ರೆಡಿ ಮಾಡಿಕೊಳ್ಳುವ. 1 ಕಪ್ಪಷ್ಟು ಕಾಯಿ ತುರಿ ತಗೊಂಡಿದ್ದೇನೆ, 1 ಕಪ್ಪಷ್ಟು ಹುರಿಕಡಲೆ, ಹಾಗೆಯೇ ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಖಾರಕ್ಕೆ ಬೇಕಾದ ಹಸಿಮೆಣಸು. ನೀವು ಕಾಯಿ ತುರಿ ಎಷ್ಟು ತಗೊಳ್ತೀರಿ ಅದರ ಅರ್ಧ ಭಾಗದಷ್ಟು ಹುರಿಕಡಲೆಯನ್ನು ತೆಗೆದುಕೊಳ್ಬೇಕು. ಎಲ್ಲವನ್ನು ಕೂಡ ಒಂದೊಂದಾಗಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಮೊದಲಿಗೆ ನೀರು ಹಾಕದೇನೆ ಹಾಗೇ ಅದನ್ನು ತರಿಯಾಗಿ ಹುಡಿ ಮಾಡಿಕೊಳ್ಳುವ. ಆವಾಗ ಅದು ಕರೆಕ್ಟಾಗಿ ಎಲ್ಲ ಕೂಡ ಹುಡಿ ಆಗ್ತದೆ. ನಂತರ
ರುಬ್ಬಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೋಡಿ ಈ ಥರ ಗಟ್ಟಿ ಚಟ್ನಿ ಬೇಕಾದರೆ ಗಟ್ಟಿ ಚಟ್ನಿಯನ್ನು ಉಪಯೋಗಿಸ್ಕೊಳ್ಬೋದು, ನೀರು ಬೇಕಾದರೆ ಒಂದು ಸ್ವಲ್ಪ ತೆಳ್ಳಗೆ ಮಾಡಿ ಉಪಯೋಗಿಸಿಕೊಳ್ಬೋದು. ಅದಕ್ಕೊಂದು ಕರಿಬೇವು, ಸಾಸಿವೆ ಹಾಗೂ ಎಣ್ಣೆ ಹಾಕಿದ ಒಂದು ಒಗ್ಗರಣೆ. ನಮ್ಮ ರುಚಿಯಾದ ಚಟ್ನಿ ಕೂಡ ರೆಡಿ ಆಯಿತು. ಇಡ್ಲಿ ಬೇಯುವಷ್ಟೊತ್ತಿಗೆ ನಮ್ಮ ಚಟ್ನಿ ರೆಡಿ ಆಯಿತು. ಅಷ್ಟೊತ್ತಿಗೆ ನೋಡಿ ಚಟ್ನಿ ರೆಡಿ ಆಗುವಷ್ಟೊತ್ತಿಗೆ ಇಡ್ಲಿ ಬೆಂದು ರೆಡಿಯಾಗಿದೆ. ಅದನ್ನು ನಿಧಾನವಾಗಿ ಪಾತ್ರೆಯಿಂದ ತೆಗೆದು ಎಲ್ಲ ಪ್ಲೇಟ್ಗಳನ್ನು ಕೂಡ ತೆಗೆದು ಸಪ್ರೇಟಾಗಿ ಇಡಿ. ಯಾಕೆಂದರೆ ಅದರ ಅಡಿಯಲ್ಲಿ ನೀರು ಇರ್ತದೆ, ಅದು ಇಡ್ಲಿಗೆ ಬಿದ್ದರೆ ಇಡ್ಲಿ ಹಾಳಾಗ್ತದೆ. ಹಾಗೆ ಎಲ್ಲ ಕೂಡ ತೆಗೆದು ಸ್ವಲ್ಪ ಓರೆ ಮಾಡಿ ನೀರು ತೆಗೆದು ನೋಡಿ ಈ ಥರ ಎಷ್ಟು ಆರಾಮವಾಗಿ ಎಬ್ಬಿಸಲಿಕ್ಕೆ ಬರ್ತದೆ ಅಂತ ಹೇಳಿಕೊಂಡು ನಮ್ಮ ರುಚಿಯಾದ ಆರೋಗ್ಯಕರವಾದ ರಾಗಿಯ ಇಡ್ಲಿ ರೆಡಿ ಆಯಿತು. ಮೊಳಕೆ ಕಾಳು ಹಾಕಿದ ಕಾರಣ ಇದು ಪ್ರೋಟೀನ್ ರಿಚ್ ಕೂಡ ಆಗಿರ್ತದೆ, ಹಾಗೆ ಅಯನ್ ರಿಚ್ ಕೂಡ ಆಗಿರ್ತದೆ. ತಟ್ಟೆಯಿಂದ ತೆಗೆದ ಇಡ್ಲಿಯನ್ನು ಪ್ಲೇಟಿಗೆ ಹಾಕ್ಕೊಂಡು ನಾವೀಗ ಮಾಡಿದಂತಹ ಚಟ್ನಿ ಇಡ್ಲಿಯ ಸಾಂಬಾರು ರೆಸಿಪಿಯನ್ನು ನಾವು ಆಲ್ರೆಡಿ ನಮ್ಮ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ನನಗೆ ಇವತ್ತು ಬಸಳೆಯ ಸಾಂಬಾರಿತ್ತು, ಹಾಗೆ ಅದನ್ನು ಹಾಕಿಕೊಳ್ತಾ ಇದ್ದೇನೆ. ಮಧ್ಯದಲ್ಲಿ ಇಡ್ಲಿಯಲ್ಲಿ ಈ ಥರ ತೂತು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮೇಲಿಂದ ತುಪ್ಪ ಹಾಕ್ಕೊಂಡು ತಿನ್ನಲಿಕ್ಕೆ ಕೊಡಿ. ಅದನ್ನು ನೀವು ಕೂಡ ಒಮ್ಮೆ ಈ ಥರ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂತಹ ಆರೋಗ್ಯಕರ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.